ಮನೇಲಿ ಮಕ್ಕಳಿದ್ರೆ ಅವ್ರ ಆರೋಗ್ಯದ ಮೇಲೆ ನಾವು ತುಸು ಹೆಚ್ಚಿನ ಕಾಳಜಿ ವಹಿಸಲೇಬೇಕಾಗುತ್ತೆ. ಮಕ್ಕಳು ಆಗಾಗ ಅನಾರೋಗ್ಯಕ್ಕೆ ಒಳಗಾಗೋದು ಉಂಟಾಗುತ್ತಲೇ ಇರುತ್ತೆ. ವೈರಸ್ನಿಂದ ಉಂಟಾಗೋ ಅನಾರೋಗ್ಯ, ಜ್ವರ, ಶೀತ, ಕೆಮ್ಮು, ಹವಾಮಾನ ಬದಲಾದಂತೆ ಮಕ್ಕಳ ಆರೋಗ್ಯದ ಮೇಲೂ ಕೂಡ ಭಾಳ ಪರಿಣಾಮ ಬೀರುತ್ತೆ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಇರೋ ಕಾರಣ ಬಹುಬೇಗ ಕಾಯಿಲೆಗಳಿಗೆ ಒಳಗಾಗ್ತಾ ಇರ್ತಾರೆ. ಇನ್ನು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರೋ ಸಮಸ್ಯೆ ಅಂದರೆ ಅದು ಹಲ್ಲುಗಳು ಬಹುಬೇಗ ಕೆಡೋದು. ಅವರ ಆಹಾರ ಶೈಲಿಯ ಕಾರಣದಿಂದಾಗಿ ಅವರ ಹಲ್ಲುಗಳ ಆರೋಗ್ಯ ಬಹುಬೇಗ ಕೆಡುತ್ತೆ. ಅದರಲ್ಲೂ 10 ವರ್ಷದ ಒಳಗಿನ ಮಕ್ಕಳಲ್ಲಿ ಕೆಟ್ಟ ಹಲ್ಲು, ಹುಳುಕು ಹಲ್ಲುಗಳನ್ನು ನಾವು ನೋಡ್ಬೋದು. ಹಾಗಾದರೆ ಮಕ್ಕಳಲ್ಲಿ ಈ ಸಮಸ್ಯೆ ಬರೋದು ಏಕೆ? ಇದನ್ನು ಹೇಗೆ ತಡೆಗಟ್ಬೋದು ತಿಳ್ಕೊಳ್ಳೋಣ. ಹೌದು, ಪೋಷಕರಿಗೆ ಮಕ್ಕಳಲ್ಲಿ ಉಂಟಾಗೋ ಹಲ್ಲಿನ ಸಮಸ್ಯೆ ದೊಡ್ಡ ತಲೆನೋವಾಗಿರುತ್ತೆ. ಮಕ್ಕಳ ಹಲ್ಲು ಹುಳುಕಾಗೋದು, ಬಹುಬೇಗ ಉದುರಿ ಹೋಗೋದು, ಹೊಸ ಹಲ್ಲು ಬಾರದೇ ಇರೋದು, ಹೀಗೆ ಹತ್ತಾರು ಸಮಸ್ಯೆ ಅನುಭವಿಸ್ತಾರೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಮಕ್ಕಳಲ್ಲಿ ಹಲ್ಲು ಹುಳುಕು ಸಾಮಾನ್ಯ. ಇದು ಮಕ್ಕಳಲ್ಲಿ ಹಲ್ಲು ಬಂದ ದಿನದಿಂದಲೇ ಆರಂಭವಾಗುತ್ತೆ. ಮಕ್ಕಳಲ್ಲಿ ಈ ಹುಳುಕು ಹಲ್ಲು ಆಗದಂತೆ ತಡೆಯೋದು ಹೇಗೆ ಅನ್ನೋದು ಪೋಷಕರು ತಿಳಿದುಕೊಂಡಿರಬೇಕು. ಆದರೆ ಮಕ್ಕಳಲ್ಲಿ ಹಲ್ಲು ಹುಳುಕು ಕಂಡು ಬಂದರೆ ಅಂತಹ ಆತಂಕ ಪಡುವಂತಹ ಅಗತ್ಯವಿರೋದಿಲ್ಲ. ಹಲ್ಲಿನ ಹುಳುಕು ಕಂಡುಬರಲು ಒಂದು ಬ್ಯಾಕ್ಟೀರಿಯಾ ಕಾರಣವಾಗಿರುತ್ತೆ. ಇದು ಹಲ್ಲಿನ ಮೇಲೆ ಬೆಳೆಯುತ್ತೆ. ಹಲ್ಲು ಹುಳುಕಾಗೋದನ್ನು ತಡೆಯಲು ಒಂದು ದಾರಿ ಅಂದರೆ ಹಲ್ಲು ಬಂದಾಗಿನಿಂದ ಯಾವಾಗಲೂ ಸ್ವಚ್ಛ ಮಾಡೋದು. ನೀವು ನೋಡಿರ್ಬೋದು, ಕೆಲವು ಪೋಷಕರು ಮಕ್ಕಳು ದೊಡ್ಡವರಾಗೋವರೆಗೂ ಅವರ ಹಲ್ಲುಗಳನ್ನು ಉಜ್ಜಿಸೋ ಅಭ್ಯಾಸ ಬೆಳೆಸಿರೋದಿಲ್ಲ. ಮಕ್ಕಳಿಗೆ ಹಲ್ಲು ಬಂದಾಗಿನಿಂದಲೇ ಮಕ್ಕಳು ಬಳಸೋ ಪೇಸ್ಟ್ ಬಳಸದೆ ಸ್ವಚ್ಛ ಮಾಡೋ ಅಭ್ಯಾಸ ಇಟ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಹಲ್ಲು ಸ್ವಚ್ಛವಾಗುತ್ತೆ, ಬ್ಯಾಕ್ಟೀರಿಯಾ ಬೆಳೆಯದಂತೆ ನೋಡಿಕೊಳ್ಳುತ್ತೆ. ಹಲ್ಲು ಹುಳುಕಾಗಲು ಬಾಟಲಿ ಹಾಲು ಕಾರಣವಾಗುತ್ತೆ. ಮಕ್ಕಳಿಗೆ ಬಾಟಲಿ ಹಾಲು ಫೀಡ್ ಮಾಡಿದಾಗ, ಅದರಲ್ಲೂ ರಾತ್ರಿ ಮಗು ಎದ್ದು ಅಳುವಾಗ ಬಾಟಲಿ ಹಾಲು ನೀಡ್ತಾ ಇರ್ತೀವಿ. ಆದರೆ ಮಗು ನಿದ್ರೆ ಮಾಡುತ್ತೆ, ಈ ವೇಳೆ ಹಾಲಿನ ಅಂಶ ಬಾಯಲ್ಲೇ ಉಳಿಯುತ್ತೆ. ಇದು ಬ್ಯಾಕ್ಟೀರಿಯಾ ಬೆಳವಣಿಗೆಗೆ ಕಾರಣವಾಗುತ್ತೆ. ಹಾಗಾದರೆ ಈ ಹುಳುಕನ್ನು ತಡೆಗಟ್ಟೋದಾದರೂ ಹೇಗೆ ಅಂತ ಕೇಳಿದ್ರೆ, ಹುಳುಕನ್ನು ಚಿಕಿತ್ಸೆಯ ಮೂಲಕ ತಡಿಬೋದು. ಹಲ್ಲಿನ ಮೇಲೆ ಬ್ಯಾಕ್ಟೀರಿಯಾಗಳ ತೆರವಿಗೆ ಡೆಂಟಿಸ್ಟ್ಗಳ ಭೇಟಿ ಆಗೋದು ಉತ್ತಮ. ನಾವು ಹಲ್ಲಿನ ಮೇಲೆ ಫ್ಲೂಯಿಡ್, ವಾರ್ನಿಷ್ ಮತ್ತು ಸೀಲೆಂಟ್ ಎಂಬ ವಿಧಾನದ ಮೂಲಕ ಹಲ್ಲಿನ ಹುಳುಕು ತಡಿಬೋದು. ಹಲ್ಲಿನ ಮೇಲೆ ಉಂಟಾಗೋ ಫ್ಲೂರಾ ಎಪಟೈಟ್ ಆಗಿ ಕೆಮಿಕಲ್ ಆಗಿ ಬದಲಾಗುತ್ತೆ. ಹೀಗೆ ಆದಾಗ ಹಲ್ಲಿಗೆ ಬಣ್ಣ ಹಾಕಲಾಗುತ್ತೆ. ನಿಮ್ಮ ಹಲ್ಲಿನ ಮೇಲೆ ಬಿಳಿ ಬಿಳಿಯ ಮಚ್ಚೆಗಳು ಕಂಡು ಬಂದಾಗ ಅದು ಹಲ್ಲಿನ ಹುಳುಕಾಗೋ ಲಕ್ಷಣವಾಗಿರುತ್ತೆ. ಈ ಮಚ್ಚೆಯ ಮೇಲೆ ಫ್ಲೂರೈಡ್ ವಾರ್ನಿಷ್ ಹಾಕಿದಾಗ ಈ ಬಿಳಿ ಮಚ್ಚೆಗಳು ನಿರ್ಮೂಲನೆವಾಗುತ್ತೆ. ಇದನ್ನು ಮಾಡಿಸಲು ಮಕ್ಕಳನ್ನು ಪ್ರತಿ 6 ತಿಂಗಳಿಗೊಮ್ಮೆ ಕ್ಲಿನಿಕ್ಗೆ ಕರೆದುಕೊಂಡು ಹೋಗಬೇಕಾಗುತ್ತೆ. ದವಡೆ ಹಲ್ಲಿನಿಂದ ನಿಮ್ಮ ಮಗುವಿನ ಹಲ್ಲುಗಳು ಹುಳುಕಾಗಲು ಆರಂಭಿಸಿದಾಗ ಚಿಕಿತ್ಸೆ ಅಗತ್ಯವಾಗುತ್ತೆ. ಅವರಿಗೆ ಫಿಲ್ಲಿಂಗ್ ಅಥವಾ ರಿಸ್ಟೋರೇಷನ್ ಎಂಬ ವಿಧಾನದ ಮೂಲಕ ಚಿಕಿತ್ಸೆ ನೀಡ್ತಾರೆ. ಇದು ನೋವುಂಟು ಮಾಡೋದಿಲ್ಲ. ಚಿಕ್ಕ ಮಕ್ಕಳು ಕೂಡ ಮಾಡಿಸ್ಕೊಳ್ಬೋದು. ಹಲ್ಲಿನ ನೋವು ಇದ್ದರೆ ಅದಕ್ಕೆ ರೂಟ್ ಕೆನಾಲ್ ಮಾಡಬೇಕಾಗತ್ತೆ. ಹಲ್ಲು ಎಷ್ಟು ಪ್ರಮಾಣದಲ್ಲಿ ಹುಳುಕಾಗಿದೆ ಅನ್ನೋದ್ರ ಆಧಾರದ ಮೇಲೆ ಅದರ ಚಿಕಿತ್ಸೆ ನಿರ್ಧಾರ ಆಗುತ್ತೆ. ವಯಸ್ಸಿಗೂ ಹಲ್ಲು ಹುಳುಕಾಗೋದಕ್ಕೂ ಯಾವುದೇ ಸಂಬಂಧ ಇರಲ್ಲ. ಆದರೆ ಕೆಲವೊಂದು ಪ್ರಕರಣದಲ್ಲಿ ಮಾತ್ರವೇ ನಾವು ಹುಳುಕು ಹಲ್ಲನ್ನು ತೆಗೆಯಬೇಕಾಗತ್ತೆ. ಇದರಿಂದ ಅಕ್ಕಪಕ್ಕದ ಹಲ್ಲಿಗೆ ಬ್ಯಾಕ್ಟೀರಿಯಾ ಹರಡೋದನ್ನು ನಾವು ತಡಿಬೋದಾಗಿದೆ. ಎನಿವೆ ಫ್ರೆಂಡ್ಸ್, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.